ಸಾಂಕಿ ರಸ್ತೆ ಅಗಲೀಕರಣಕ್ಕಾಗಿ ಮರಗಳನ್ನು ಕಡಿತಿದ್ದ ವಿಚಾರಕ್ಕೆ ಸಂಬಂಧಿಸಿದಂತೆ ಯಥಾಸ್ಥಿತಿ ಕಾಪಾಡುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ ಸಾಂಕಿ ರಸ್ತೆ ಅಗಲೀಕರಣ ಸಂಬಂಧ ಪ್ರತಿಭಟನೆಗಳು ನಡೀತಾನೆ ಇದ್ವು. ಈ ಒಂದು ಸಂಬಂಧ ಇವತ್ತು ಮರ ಕತ್ತರಿಸದಂತೆ ಆದೇಶವನ್ನು ನೀಡಿದಂತಹ ಹೈಕೋರ್ಟ್ ಆ ಆದೇಶವನ್ನು ಯಥಾಸ್ಥಿತಿ ಕಾಪಾಡುವಂತೆ ಆದೇಶವನ್ನು ನೀಡಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಹೈಕೋರ್ಟ್ ಆದೇಶ ಏನ್ ಹೇಳುತ್ತೆ? ರಸ್ತೆ ಅಗಲೀಕರಣ ವಿಚಾರ ಈಗ ಯಾವ ಸ್ಟೇಜ್ನಲ್ಲಿದೆ ಅಂತ? ದಿವ್ಯಾ, ಇವತ್ತು ಈ ಒಂದು ಪ್ರಕರಣವನ್ನ ನ್ಯಾಯಾಲಯ ವಿಚಾರಣೆಗೆ ತೆಗೆದುಕೊಂಡಿತ್ತು. ಮೊನ್ನೆ ಒಂದು ಮೌಖಿಕ ಆದೇಶವನ್ನ ಕೊಟ್ಟು, ಅಂದ್ರೆ ಇರುವಂತಹ 2 ಮರಗಳನ್ನ ಕಡಿಬಾರದು ಹಾಗೂ ಆ ರಸ್ತೆಯ ಅಗಲೀಕರಣವನ್ನ ಈಗ ಸದ್ಯ ಮಟ್ಟಿಗೆ ನಿಲ್ಲಿಸಿ ಅಂತ ಹೇಳಿತ್ತು. ಆ ಒಂದು ಪ್ರಕರಣವನ್ನ ಈ ವಿಚಾರಣೆಗೆ ತೆಗೆದುಕೊಂಡ ನ್ಯಾಯಾಲಯ ಇಂದು ಪ್ರತಿವಾದಿ ಪರ ವಕೀಲರು ತಮಗೆ ಒಂದು ಆಕ್ಷೇಪಣಾ ಪತ್ರ ಸಲ್ಲಿಸಲು ಒಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ರು. ಅವರ ಒಂದು ಆಹ್ವಾನವನ್ನು ಕೇಳಿದ ನ್ಯಾಯಾಲಯ ಗುರುವಾರದ ಒಳಗೆ ನಿಮ್ಮ ಆಕ್ಷೇಪಣೆ ಏನಿದ್ರು ಅದನ್ನ ಸಲ್ಲಿಸಿ ಅದನ್ನ ಇತರ ವಾದಿಪರ ವಕೀಲರಿಗೂ ತಿಳಿಸಿ ಮತ್ತೆ ಮಂಗಳವಾರ ಈ ಒಂದು ಪ್ರಕರಣವನ್ನ ವಿಚಾರಣೆಗೆ ತೆಗೆದುಕೊಳ್ಳಲಾಗುತ್ತೆ. ಹಾಗೂ ಅಲ್ಲಿಯವರೆಗೂ ನೀವು ಮರಗಳನ್ನ ಕಡಿಬಾರದು. ಹಾಗೂ ಇದೇ ಸಂದರ್ಭದಲ್ಲಿ ಕಾರ್ಪೊರೇಷನ್ ನ ವಕೀಲರು ಕೂಡ ಅಂಡರ್ಟೇಕಿಂಗ್ ಮಾಡಿಕೊಂಡ್ರು, ನಾವು ಯಾವುದೂ ಕೆಲಸವನ್ನು ಅಲ್ಲಿ ಮಾಡುವುದಿಲ್ಲ, ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರುವುದರಿಂದ ಈ ಪ್ರಕರಣ ಇತ್ಯರ್ಥವಾಗುವವರೆಗೂ ನಾವು ಯಾವುದೇ ಒಂದು ಕೆಲಸವನ್ನು ಅಲ್ಲಿ ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು ಅಂಡರ್ಟೇಕಿಂಗ್ ತಗೊಂಡಿದ್ದಾರೆ. ದಿವ್ಯಾ, ಭಾರತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬನ್ನಿ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವಿನಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ, ಈಗಾಗಲೇ ಹೈಕೋರ್ಟ್ ಆದೇಶ ಆಗಿದೆ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳುವಂತೆ. ಆ ನಂತರ ಕೂಡ ಅಲ್ಲೇನಾದ್ರೂ ಬದಲಾವಣೆಗಳು ಕಾಣ್ತಾ ಇದೆಯಾ? ಮರ ಕಡಿತ ಏನಾದ್ರು ಮುಂದುವರೆದಿದೆಯಾ? ಸದ್ಯ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ? ದಿವ್ಯಶ್ರೀ, ಏನಂದ್ರೆ ಹೈಕೋರ್ಟ್ ಇಂದು ನೀಡಿರುವ ಒಂದು ತೀರ್ಪಿನ ಪ್ರಕಾರ ಮುಂದಿನ ಗುರುವಾರದವರೆಗೂ ಈ ಪ್ರಕರಣದಲ್ಲಿ ಯಥಾಸ್ಥಿತಿ ಕಾಪಾಡುವಂತೆ ಒಂದು ಆದೇಶವನ್ನ ನೀಡಿದೆ. ಅಂದ್ರೆ ಈಗ ಆಲ್ರೆಡಿ ಮರಗಳನ್ನ ಕಡಿದಾಗಿದೆ. ಕೋರ್ಟಿನ ಆದೇಶವನ್ನ ಮೀರಿ ಯಾವುದೇ ಕೆಲಸವನ್ನ ಮಾಡೋದಕ್ಕಾಗಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಏನ್ ಕರಿತೀವಿ ಅದಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಬಿಬಿಎಂಪಿಯಲ್ಲಿ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ ಶುಕ್ರವಾರ ಒಂದು ತೀರ್ಪನ್ನ ನೀಡಿತ್ತು, ಯಥಾಸ್ಥಿತಿ ಸೋಮವಾರದವರೆಗೂ ಯಥಾಸ್ಥಿತಿ ಕಾಪಾಡಬೇಕು ಅಂತ. ಆವತ್ತು ಕೆಲಸ ನಿಲ್ಸಿದ್ದು, ಇವತ್ತಿನವರೆಗೂ ಯಾವ್ದು ಕೆಲಸ ನಡೆದಿಲ್ಲ ಅಲ್ಲಿ. ಇನ್ನು ಗುರುವಾರದವರೆಗೂ ಯಥಾಸ್ಥಿತಿ ಕಾಪಾಡುವಂತೆ ಕೋರ್ಟ್ ಏನಿವತ್ತು ಆದೇಶ ನೀಡಿದೆ, ಅದನ್ನ ಆಧರಿಸಿ ಬಿಬಿಎಂಪಿ ಕೋರ್ಟ್ನ ಆದೇಶಕ್ಕೆ ತಲೆಬಾಗ್ಲೇಬೇಕು. ಅಲ್ಲಿ ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ. ದಿವ್ಯಶ್ರೀ, ಟಾರ್ಗೆಟ್ ಇದ್ದಿದ್ರ ಪ್ರಕಾರ ಇದುವರೆಗೆ ಎಷ್ಟು ಮರನ ಕಡಿಯಲಾಗಿದೆ ಅಶ್ವಿನಿ? ಈ ಜಾಗದಲ್ಲಿ 19 ಈ ಸ್ಪೆಸಿಫಿಕ್ ಪ್ರಾಜೆಕ್ಟಿನ ಪ್ರಕಾರ ಏನು ಸ್ಯಾಂಕಿ ರಸ್ತೆ ಭಾಷಣ್ ಸರ್ಕಲ್ ನಿಂದ 18th ಕ್ರಾಸ್ ವರೆಗೂ ಏನು ರಸ್ತೆ ಅಗಲೀಕರಣ ಆಗುತ್ತೆ, ಅಲ್ಲಿ 19 ಮರಗಳನ್ನ ಕಡಿಯಲಾಗುತ್ತೆ ಅನ್ನೋ ಒಂದು ಇಂಟಿಮೇಷನ್ ಬಿಬಿಎಂಪಿ ನೀಡಿತ್ತು. ಅದರ ಪ್ರಕಾರ ಈಗ ಆಲ್ರೆಡಿ ಮರಗಳನ್ನ ಕಡಿದಾಗಿದೆ. ಇನ್ನು 2 ಮರ ಕಡಿಯೋದಕ್ಕೆ ಬಾಕಿ ಇದೆ. ಅದಕ್ಕೆ ಪರಿಸರವಾದಿಗಳು ಡೇ 1 ನಿಂದ ಅದಕ್ಕೆ ಏನೊಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಆ ನಂತರ ಅವರ ಎಲ್ಲ ವಿರೋಧದ ಮಧ್ಯೆಯೂ ಮರಗಳನ್ನ ಕಡಿಯಲಾಗಿತ್ತು. ಅದಕ್ಕೆ ಅಲ್ಲಿನ ಪ್ರತಿಭಟನಾಕಾರರು ಪರಿಸರವಾದಿಗಳು ಒಂದು ಕೋರ್ಟಿನ ಮೊರೆ ಹೋಗಿದ್ರು.
ಕೋರ್ಟ್ ಮಧ್ಯಂತರವಾಗಿ ಒಂದು ಯಥಾಸ್ಥಿತಿ ಕಾಪಾಡುವಂತೆ ಏನು ತೀರ್ಪನ್ನ ನೀಡಿತು, ಆವತ್ತಿನ ದಿನ ಕೆಲಸ ನಿಲ್ಲಿಸಲಾಯಿತು. ಇನ್ನು 2-3 ಮರಗಳು ಬಾಕಿ ಇದೆ. ಅದಷ್ಟು ಬಿಟ್ರೆ ಈಗ ಆಲ್ರೆಡಿ 19 ಮರಗಳಲ್ಲಿ ಒಂದು 16ರಿಂದ 17 ಮರಗಳನ್ನ ಕಡಿಯಲಾಗಿದೆ. ದಿವ್ಯಶ್ರೀ, ಅಶ್ವಿನಿ, ಒಂದಷ್ಟು ಜನ ರಸ್ತೆ ಅಗಲೀಕರಣ ಆಗ್ಲೇಬೇಕು ಅಂತ ಮಲ್ಲೇಶ್ವರಂನ ಮೂಲ ನಿವಾಸಿಗಳು ಕೇಳ್ಪಟ್ಟಿದ್ರು. ಹಾಗೇನೆ ಮರ ಕಡಿಲೇಬಾರದು ಅಂತ ಪರಿಸರವಾದಿಗಳ ಒಂದು ಹೋರಾಟ ಇತ್ತು. ಈ ನಡುವೆ ಈಗ ಹೈಕೋರ್ಟ್ ಆದೇಶ ಬಂದಿದೆ. ಸೊ ಈಗ ನಾಗರಿಕರ ಪ್ರತಿಕ್ರಿಯೆ ಹೇಗಿರುತ್ತೆ, ಏನಾಗ್ಬೋದು ಅಂತ? ದಿವ್ಯಶ್ರೀ, ಏನಂದ್ರೆ ಒಂದು ಗುಂಪಿನ ಪ್ರತಿಭಟನಾಕಾರರು ಇಲ್ಲಿ ರಸ್ತೆ ಅಗಲೀಕರಣ ಬೇಡ ಅನ್ನುವಂತ ಒಂದು ಮಾತನ್ನ ಮುಂದಿಟ್ಟಿದ್ರು. ಯಾಕಂದ್ರೆ ಇದೊಂದು ಅವೈಜ್ಞಾನಿಕವಾದ ರಸ್ತೆ ಅಗಲೀಕರಣ. ದಿನದಿಂದ ದಿನಕ್ಕೆ ವಾಹನ ದಟ್ಟಣೆ ಜಾಸ್ತಿ ಆಗ್ತಾನೆ ಇರುತ್ತೆ. ರಸ್ತೆ ಅಗಲೀಕರಣ ಮಾಡ್ತಾನೆ ಹೋಗ್ತೀರಾ, ಏನಿದು ರಸ್ತೆ ಅಗಲೀಕರಣ ನಿಜಕ್ಕೂ ಬೇಕಾ, ಇದು ಅವೈಜ್ಞಾನಿಕವಾದ ರಸ್ತೆ ಅಗಲೀಕರಣ ಅನ್ನುವಂತ ಒಂದು ಮಾತನ್ನ ಮುಂದಿಟ್ಟಿದ್ರು. ಆದ್ರೆ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕು, ಏನಂದ್ರೆ ಆ ರಸ್ತೆ ಅಗಲೀಕರಣ ಬೇಡ ಅಂತ ಹೇಳುತ್ತಿದ್ದ ಪ್ರತಿಭಟನಾಕಾರರೆಲ್ಲರೂ ಆ ಮಲ್ಲೇಶ್ವರಂನಿಂದ ಹೊರಗಿರುವಂತಹ ನಿವಾಸಿಗಳು, ಅಲ್ಲಿನ ಸ್ಥಳೀಕರು ಯಾರು ಇಲ್ಲ. ಆದ್ರೆ ನಿನ್ನೆ ನಾವೊಂದು ಪ್ರತಿಭಟನಾ ಗುಂಪನ್ನ ನೋಡಿದ್ವಿ. ಅದೇನು ಅಂತಂದ್ರೆ ರಸ್ತೆ ಅಗಲೀಕರಣ ಇಲ್ಲಿ ಅನಿವಾರ್ಯ, ಯಾಕಂದ್ರೆ ಅಲ್ಲಿನ ಮೂಲ ನಿವಾಸಿಗಳು ಏನು ಪ್ರತಿಭಟನೆ ಮಾಡಿದ್ರು ನಿನ್ನೆ, ಅಲ್ಲಿನ ರಸ್ತೆ ಅಗಲೀಕರಣ ಬೇಕೇ ಬೇಕು, ಅಲ್ಲಿ ಅನಿವಾರ್ಯವಾಗಿದೆ. ಸಾಕಷ್ಟು ಉಸಿರುಗಟ್ಟಿಸುವ ವಾತಾವರಣ ಅಲ್ಲಿ ಇರುತ್ತೆ. ಪ್ರತಿದಿನ ಪೀಕ್ ಅವರ್ ನಲ್ಲಿ ಒಂದು ವಾಹನ ಸಂಚಾರ ದಟ್ಟಣೆ ನೋಡಿದಾಗ ಸಾಕಷ್ಟು ಹಿಂಸೆ ಉಂಟಾಗತ್ತೆ. ಆ ರಸ್ತೆಯೊಂದನ್ನ ಕ್ರಾಸ್ ಮಾಡೋದಕ್ಕೆ ಸುಮಾರು 15ರಿಂದ 20 ನಿಮಿಷ ತಗೊಳುತ್ತೆ. ಅದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಸೊ ನಾವು ಸ್ಥಳೀಯರ ವಾದವನ್ನ ತಗೊಂಡಾಗ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಿದೆ, ಹಾಗಾಗಿ ಒಂದು ಬಣ ರಸ್ತೆ ಅಗಲೀಕರಣ ಬೇಕು ಅಂತಿದೆ. ಆದ್ರೆ ಪರಿಸರವಾದಿಗಳು ಅಂತ ಹೇಳಿಕೊಂಡು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ತಿರೋರು ಯಾರು ಅಲ್ಲಿನ ಸ್ಥಳೀಕರಲ್ಲ, ಅವರಿಗೆ ಆ ಸಮಸ್ಯೆ ಅರಿವಿಲ್ಲ ಅನ್ನೋದು ಇನ್ನೊಂದು ಗುಂಪಿನ ವಾದ. ಒಟ್ಟಲ್ಲಿ 2 ಗುಂಪಾಗಿದೆ. ಒಂದು ಪರಿಸರವಾದಿಗಳು ಮತ್ತು ಕೆಲವು NGOಗಳ ಒಂದು ಗುಂಪು, ಅವು ರಸ್ತೆ ಅಗಲೀಕರಣ ಬೇಡ ಅಂತ ಇದೆ. ಆದ್ರೆ ಅಲ್ಲಿನ ಮೂಲ ನಿವಾಸಿಗಳು ಹೇಳೋ ಪ್ರಕಾರ ರಸ್ತೆ ಅಗಲೀಕರಣ ಬೇಕು ಅಂತ ಹೇಳ್ತಾ ಇದ್ದಾರೆ. ದಿವ್ಯಶ್ರೀ, ಹಾಗೇನೆ ಟಾರ್ಗೆಟ್ ನ ರೀಚ್ ಆಗಕ್ಕೆ ನಿಂತಿದ್ದು 2 ಮರ ಅಶ್ವಿನಿ. ಹಾಗೇನೆ ಈಗ ಹೈಕೋರ್ಟ್ ಆದೇಶ ಏನಿದೆ ಅಂದ್ರೆ ಆಕ್ಷೇಪಣೆ ಸಲ್ಲಿಸೋಕೆ BBMP ಸೂಚಿಸಿರುತ್ತೆ. ಈ ಸಂಬಂಧ ನೋಡೋಕಾದ್ರೆ ಪರಿಸರವಾದಿಗಳಿಗೆ ಫಲ ಸಿಕ್ತು ಅಂತ ಅನ್ಸುತ್ತಾ? ಏನಾಗ್ಬೋದು ಅಂತ ಮುಂದೆ? ಒಂದು ಮಾತಿನ ಪ್ರಕಾರ ಈ ಪರಿಸರವಾದಿಗಳೇನಿದ್ದಾರೆ ಸಾಕಷ್ಟು ಮರಗಳನ್ನ ಕಡಿಯಲಾಯ್ತು. ಈ ಹಿಂದೆ ಮೈಸೂರು ರಸ್ತೆಯಲ್ಲಿ 100 ಮರಗಳನ್ನ ಕಡಿಯಲಾಯ್ತು. ಆದ್ರೆ ಈ ಪರಿಸರವಾದಿಗಳು ಅಲ್ಲೇನು ವಿರೋಧ ವ್ಯಕ್ತಪಡಿಸಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಹುಟ್ಟುಕೊಂಡಿರೋ ಈ ಪರಿಸರವಾದಿಗಳು ಒಂದು ಏನು ಇಲ್ಲಿನ ಇದ್ದಕ್ಕಿದ್ದ ಹಾಗೆ ಹುಟ್ಟುಕೊಂಡಿರೋ ಈ ಗುಂಪು ಈಗ ರಸ್ತೆ ಅಗಲೀಕರಣ ಬೇಡ ಅಂತ ಹೇಳ್ತಾ ಇದೆ. ಓಕೆ 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 ಅಶ್ವಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಪರಿಸರವಾದಿಗಳಂತಹ ಸುರೇಶ್ ಹೆಬ್ಳಿಕರ್ ಅವರೀಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಹೆಬ್ಳಿಕರ್ ಅವರೀಗ ಹೈಕೋರ್ಟ್ ಇಂದ ಆದೇಶ ಬಂದಿದೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ, ಯಥಾಸ್ಥಿತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ. ನೀವು ಕೂಡ ಪರಿಸರವಾದಿಗಳಾಗಿ ಅಲ್ಲಿ ರಸ್ತೆ ಅಗಲೀಕರಣ ಆಗ್ಬಾರ್ದು ಅಂತ ಹೇಳಿದ್ರಿ. ಈಗ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಅಲ್ಲ, ನಾವು ಮುಂಚೆಯಿಂದಾನೇ ಹೇಳ್ತಾನೆ ಬಂದಿದ್ದೇವೆ. ಏನಂತಂದ್ರೆ ಅಲ್ಲಿ ಇದ್ದಂತ ಮರಗಳು, ನಾವು ನೋಡಿ ಬೆಂಗಳೂರಿನ ಅಭಿವೃದ್ಧಿ ಅದ್ರ ವಿರೋಧವಾಗಿ ಯಾರು ಮಾತನಾಡ್ತಾ ಇಲ್ಲ. ಬೆಂಗಳೂರು ಬೆಳೀತಿರುವಂತಹ ಒಂದು ಮಹಾನಗರ. ಸಾಕಷ್ಟು ಇಲ್ಲಿ ಬಿಸ್ನೆಸ್ ಇದೆ, ಮತ್ತೆ ನಮ್ಮ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದೆ, ತುಂಬಾ ಜನಸಂಖ್ಯೆ ಬೆಳೀತಾ ಇದೆ. ಸೊ ವೆಹಿಕಲ್ಗಳು ಹೆಚ್ಚಿಗೆ ಆಗಿದ್ದಾವೆ. ಬಟ್ ಮೂಲಭೂತ ಪ್ರಶ್ನೆ ಏನಿದೆ ಅಂತಂದ್ರೆ, ಈ ಮಹಾನಗರ ಎಷ್ಟಂತ ಬೆಳಿಲಿಕ್ಕೆ ಸಾಧ್ಯ? ನಮ್ಮಲ್ಲೇ ಒಂದು ಕಾವೇರಿ ನದಿ 1 ಕೋಟಿ ಜನಕ್ಕೆ ಇವತ್ತು ನೀರು ಕೊಡುವಂತ ಪರಿಸ್ಥಿತಿ ಬಂದಿದೆ. ನಮ್ಮಲ್ಲೇ ಕೆರೆಗಳು ಬತ್ತಿ ಹೋದ್ವು. TG ಹಳ್ಳಿಯೊಳಗೆ ಕೂಡ ಇವತ್ತು ಕುಡಿಯುವಂತಹ ನೀರಿನ ಸಂಭವ ಇಲ್ಲ. ಅಲ್ಲಿ ಕೂಡ ನೀರು ಬರ್ತಾ ಇಲ್ಲ. ತಿಪ್ಪೇಗುಂಡನಹಳ್ಳಿ ಏನು ರಿಸರ್ವಾಯರ್ ಇದೆ, ಅಲ್ಲಿ ಕೂಡ ನೀರು ಹರಿದು ಬರ್ತಾ ಇಲ್ಲ. ಯಾಕಂದ್ರೆ ಅದರ ಸುತ್ತಮುತ್ತ ಇರುವಂತಹ ಜಲಾನಯನ ಪ್ರದೇಶ ಎಲ್ಲ ಕರಿಗಿ ಹೋಗ್ತಾ ಇದೆ. ಅಲ್ಲೂ ಕೂಡ ಅಭಿವೃದ್ಧಿಯಾಗಿ ರೋಡ್ಗಳಾಗಿ, ಮನೆಗಳಾಗಿ, ಫ್ಯಾಕ್ಟರಿಗಳಾಗಿ ಅಲ್ಲಿ ನೀರು ಬರ್ತಾ ಇಲ್ಲ. ಈಗ ಒಂದು ಕಾವೇರಿ ನದಿ ನೀರು 1 ಕೋಟಿ ಜನಕ್ಕೆ ದಿನಾಲು ಇಲ್ಲಿ ಇರುವಂತಹ ಇಂಡಸ್ಟ್ರಿಗಳಿಗೆ, ಹೋಟೆಲ್ಗಳಿಗೆ, ಜನರಿಗೆ ಕುಡಿಲಿಕ್ಕೆ ಎಷ್ಟಂತ ನಮ್ಗೆ ಎಷ್ಟಂತ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಇದು ಮೂಲಭೂತ ಪ್ರಶ್ನೆ ಇದೆ. ನಾವು ಬರೇ ಫ್ಲೈಓವರ್ಗಳು, ಅಗಲೀಕರಣ, ರೋಡ್ ಮಾಡ್ತಾ ಇನ್ನೂ ವೆಹಿಕಲ್, ಇವತ್ತು 35 ಲಕ್ಷ ವೆಹಿಕಲ್ಗಳಾಯ್ತು. ಒಂದು ಸಮೀಕ್ಷೆ ಪ್ರಕಾರ ಬೆಂಗಳೂರಿನ ಧಾರಣ ಶಕ್ತಿ 7ರಿಂದ 8 ಲಕ್ಷ ವಾಹನಗಳು ಮಾತ್ರ. ಇದಕ್ಕೂ ಹೆಚ್ಚು ನಮಗೆ ವಾಹನಗಳನ್ನ ತಡ್ಕೊಳ್ಳೋ ಶಕ್ತಿ ಬೆಂಗಳೂರಿಗಿಲ್ಲ. ಅದು ಇನ್ನೂ ಹೆಚ್ಚು ವಾಯು ಮಾಲಿನ್ಯ ಆಗ್ತದೆ, ಇನ್ನೂ ಹೆಚ್ಚು ಟ್ರಾಫಿಕ್ ಡೆನ್ಸಿಟಿ ಆಗತ್ತೆ, ಬಹಳ ಅಂದ್ರೆ ಜನದಟ್ಟಣೆ ಆಗತ್ತೆ, ಸಂದಣೆ ಆಗತ್ತೆ, ವೆಹಿಕಲ್ಗಳು ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತದೆ, ವಾಯು ಮಾಲಿನ್ಯ. ಆದ್ರಿಂದ ನಾವೇನ್ ಹೇಳ್ತಾ ಇದ್ದೇವೆ, ನಾವು ಅಗಲೀಕರಣ ಒಂದು ಪರ್ಯಾಯ, ಇದೇ ಒಂದು ಪರಿಹಾರ ಅಲ್ಲ. ಬೇರೆ ರೀತಿಯ ಅನೇಕ ನಾವು ಪರಿಹಾರಗಳನ್ನು ಕಂಡುಕೊಳ್ಳೋಣ. ನಾವು BBMP ಜೊತೆಗೆ, ಸರ್ಕಾರದ ಜೊತೆಗೆ ಕೂತ್ಕೊಂಡು, ನಾವು ಎದುರು ವಿರೋಧಿ ಅಲ್ಲ. ಈ BBMPನೂ ಸಾಕಷ್ಟು ನಮ್ಗೆ ಸೌಲಭ್ಯಗಳನ್ನು ಕೊಡ್ಬೇಕು. ನಾವು
ಸೌಲಭ್ಯಗಳನ್ನ ಕೊಡೋದ್ರಲ್ಲಿ ವಿತರಿಸುವಲ್ಲಿ ನಾವು ಸಹಕಾರ ಮಾಡಬಹುದು, ನಾವು ಕೊಡ್ತೇವೆ. ನಾವೇನೇನು ಇಲ್ಲಿ ಅರಳಿ ಮರ, ಹತ್ತಿ ಮರ ಇವೆಲ್ಲ ಬಹಳ ಅತಿ ವಿರಳವಾದಂತಹ ಈ ತಳಿಗಳಿದಾವೆ. ಇವು 100 ವರ್ಷದಿಂದ ಬಂದಂಥವು. ಅಲ್ಲಿ ಸುತ್ತಮುತ್ತಲ ಏರಿಯಾದಲ್ಲಿ ಸಾಕಷ್ಟು ಪ್ರಾಣವಾಯು ಕೊಡ್ತದೆ. ಮತ್ತೆ ಇನ್ನೊಂದು ಮುಖ್ಯವಾದದ್ದು ಏನಂತಂದ್ರೆ ಅಲ್ಲಿ ಸಾಂಕಿ ಕೆರೆ ಇರೋದ್ರಿಂದ, ಕೆರೆ ಏನಿದೆ, ಕೆರೆ ಕೂಡ ಬೇರೆ ಬೇರೆ ಕಡೆಯಿಂದ ನೀರು ಹರಿದು ಬರುವಂತಹದ್ದಿಲ್ಲ. ಮಳೆ ನೀರು ಮಾತ್ರ ಅಲ್ಲಿ ಬರೋದು. ಮಳೆ ಬಿದ್ದಾಗ ಏನು ಕೆರೆಯಲ್ಲಿ ಬೀಳ್ತದೆ ಅಷ್ಟೇ. ಮಿಕ್ಕಿದ ಎಲ್ಲಾನು ಅಲ್ಲಿ ಸುತ್ತಮುತ್ತ ಗಿಡಗಳು ಇರೋದ್ರಿಂದ ಇವತ್ತು ಆ ಕೆರೆ ಉಳಿದಿದೆ. ಯಾಕಂದ್ರೆ ಗಿಡಗಳು ಆ ಕೆಲಸ ಮಾಡ್ತವೆ. ಸಾಕಷ್ಟು ಮಳೆ ಬಿದ್ದದನ್ನ ಹಿಡಿದು ಭೂಮಿಯೊಳಗೆ ಇಂಗಿಸಿ ಅಲ್ಲಿಂದ ಕೆರೆಗೆ ಬಿಡ್ತಾವು. ನೀವು ಎಲ್ಲಾದ್ರೂ ಕೆರೆಗಳು ನೋಡಿ, ಕೆರೆಗಳ ಸುತ್ತಮುತ್ತ ಎಲ್ಲಿ ಮರಗಳು ಹೆಚ್ಚಿಗೆ ಇದಾವೋ ಕೆರೆ ಇದೆ. ಎಲ್ಲಿ ಕೆರೆಗಳ ಸುತ್ತಮುತ್ತ ನಮಗೆ ಗಿಡ ಮರಗಳು ಇಲ್ವೋ ಅಲ್ಲಿ ಬತ್ತಿ ಹೋಗಿದಾವೆ ಕೆರೆ ಎಲ್ಲ. ಓಕೆ ಸುರೇಶ್ ಹೆಬ್ಳಿಕರ್ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದ.